ನಿಮ್ಮ ಜೀವನದಲ್ಲಿ ಒಂದು ಉದ್ದೇಶ ಅಂತ ಇರುತ್ತೆ. ಆ ಉದ್ದೇಶವನ್ನು ತೀರ್ಮಾನ ಮಾಡುವುದು ನಿಮ್ಮ ಜನ್ಮ ಜಾತಕದಲ್ಲಿರುವ ಆತ್ಮಕಾರಕ ಮತ್ತು ಅಮಾತ್ಯಕಾರಕ ಅನ್ನುವ 2 ಗ್ರಹಗಳು. ಆತ್ಮಕಾರಕ ಅಂದರೆ ದ ಪ್ಲಾನೆಟ್ ವಿತ್ ದ ಹೈಯೆಸ್ಟ್ ಡಿಗ್ರಿ. ಯಾವ ಗ್ರಹ ಅತಿ ಹೆಚ್ಚು ಡಿಗ್ರಿಯಲ್ಲಿರುತ್ತೆ ಅದನ್ನು ಆತ್ಮಕಾರಕ ಅಂತಾರೆ. ಮತ್ತು ಸೆಕೆಂಡ್ ಹೈಯೆಸ್ಟ್ ಡಿಗ್ರಿ ಇರುವಂಥದ್ದನ್ನ ಅಮಾತ್ಯಕಾರಕ ಅಂತ ಕರೀತಾರೆ. ಆತ್ಮಕಾರಕದ ಸ್ಥಿತಿ ನಿಮ್ಮ ಜೀವನದ ಉದ್ದೇಶವನ್ನು ತೀರ್ಮಾನ ಮಾಡಿದ್ರೆ, ಅಮಾತ್ಯಕಾರಕ ಆ ಉದ್ದೇಶವನ್ನು ನೀವು ಹೇಗೆ ತಲುಪುತ್ತೀರಿ ಅನ್ನೋದನ್ನ ತೀರ್ಮಾನ ಮಾಡುತ್ತೆ. ಈ ಜೀವನದ ಉದ್ದೇಶಕ್ಕೂ ದಶಾಭುಕ್ತಿ ಮತ್ತು ಗ್ರಹಚಾರಗಳಿಗೂ ಸಂಬಂಧ ಏನು ಅಂತ ಈಗ ತಿಳಿಸ್ತೀನಿ. ಉದಾಹರಣೆಗೆ, ಒಬ್ಬ ವ್ಯಕ್ತಿ ಬೆಂಗಳೂರಿಂದ ಮೈಸೂರಿಗೆ ಹೋಗ್ತಿದ್ದಾನೆ ಅಂತ ತಿಳ್ಕೊಳ್ಳಿ. ಇಲ್ಲಿ ಮೈಸೂರನ್ನ ತಲುಪುವಂಥದ್ದು ನಿಮ್ಮ ಜೀವನದ ಉದ್ದೇಶ. ಅಲ್ಲಿಗೆ ಹೋಗೋದಕ್ಕೆ ಯಾವ ವಾಹನ ಬಳಸ್ತೀರಿ ಅನ್ನೋದನ್ನ ನಿಮ್ಮ ಅಮಾತ್ಯಕಾರಕ ತೀರ್ಮಾನ ಮಾಡುತ್ತೆ. ಬೆಂಗಳೂರಿಂದ ಮೈಸೂರಿಗೆ ಹಲವು ದಾರಿಗಳಲ್ಲಿ ಹೋಗ್ಬೋದು. ಯಾವ ದಾರಿ ಅಂತ ತೀರ್ಮಾನ ಮಾಡುವಂಥದ್ದು ನಿಮ್ಮ ದಶಾಭುಕ್ತಿ. ಆ ದಾರಿಯಲ್ಲಿ ಇರುವ ಪರಿಸ್ಥಿತಿಗಳು, ಮಳೆ, ಚಳಿ, ಗಾಳಿ, ಬಿಸಿಲು, ಇದನ್ನು ತೀರ್ಮಾನ ಮಾಡುವಂಥದ್ದು ನಿಮ್ಮ ಗ್ರಹಚಾರ.